ಬೆಂಗಳೂರಲ್ಲಿ ಜಿಬಿಎ ಏಕಕಾಲಕ್ಕೆ ಹಲವು ಕಾರ್ಯಾಚರಣೆಗಳನ್ನು ಮಾಡ್ತಾ ಇದೆ. ಇದರ ಪರಿಣಾಮ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಿದೆ ಅಂತ ಅವರು ದೂರ್ತಾ ಇದ್ದಾರೆ. ಒಬ್ಬ ಅಧಿಕಾರಿಗೆ 21ಕ್ಕೂ ಹೆಚ್ಚು ಜವಾಬ್ದಾರಿಗಳ ಹೊರೆ ಬಿದ್ದಿದೆ. ಹೆಚ್ಚು ಕೆಲಸ, ಮಾನಸಿಕ ಒತ್ತಡ, ಹೇಗಾದರೂ ಮಾಡಿ ಇದರಿಂದ ನಮಗೆ ಮುಕ್ತಿ ಕೊಡಿ ಅಂತ ಸರ್ಕಾರಕ್ಕೆ ಅವರು ಮನವಿ ಮಾಡ್ತಾ ಇದ್ದಾರೆ. 100 ಜನ ಮಾಡೋ ಕೆಲಸಕ್ಕೆ 5 ಜನ ಅನ್ನೋ ಸ್ಥಿತಿ ಇದೆ. ಇಲ್ಲಿ ಏಕಕಾಲಕ್ಕೆ ಹಲವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. SIR, ಫುಟ್ಪಾತ್ ಒತ್ತುವರಿ ತೆರವು, ವಾಹನಗಳನ್ನು ತೆರವು ಮಾಡೋದು, ರಜೆ ದಿನವೂ ಕೆಲಸ ಮಾಡಬೇಕು, ರಜೆ ದಿನವೂ ಕೆಲಸ ಮಾಡಿದ್ರು ಮುಗಿತಾ ಇಲ್ಲ ಕೆಲಸ ಅಂತ. ಸಿಬ್ಬಂದಿ ಕೊರತೆ ಇದೆ. ಜಿಬಿಎಲ್ಲಿ 700 ಇಂಜಿನಿಯರ್ಸ್ ಮಾಡೋ ಸ್ಥಳದಲ್ಲಿ 40 ಸಿಬ್ಬಂದಿ ಇದ್ದಾರೆ. ಒಬ್ಬರೇ ಅಧಿಕಾರಿ ಹಲವು ವಿಭಾಗಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಮಳೆಗಾಲದ ತುರ್ತು ಕಾಮಗಾರಿಗಳ ಮಧ್ಯೆ ಸಿಬ್ಬಂದಿ ಕೊರತೆ ಕಾಡ್ತಿದೆ. ಅಗತ್ಯ ಸಿಬ್ಬಂದಿಯನ್ನು ನೇಮಕ ಮಾಡುವಂಥ ಕೆಲಸಗಳು ಆಗಿಲ್ಲ. ಹುದ್ದೆ ಭರ್ತಿಗೆ ಕ್ರಮ ಕೈಗೊಂಡಿಲ್ಲ. ಆದರೆ ಕಾರ್ಯಾಚರಣೆಗಳನ್ನು ಒಂದರ ಹಿಂದೆ ಒಂದರಂತೆ ಮಾಡ್ತಾನೆ ಇದ್ದಾರೆ. ಎಷ್ಟು ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ? ನಮಗೆ ಕೆಲಸದ ಹೊರೆ ಜಾಸ್ತಿ ಆಗ್ತಿದೆ ಅಂತ ಜಿಬಿಎ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರಿ ಸೇವೆ ಸೇರಿದ ಮೇಲೆ ಎಲ್ಲ ಕೆಲಸ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ, ಆದ್ಯ ಕರ್ತವ್ಯ ಆಗುತ್ತೆ. ಆದರೂ ಸಹ ಹೆಚ್ಚುವರಿ ಕೆಲಸ ಕೊಟ್ಟಾಗ ಆ ನಿಯೋಜನೆ ಮಾಡಿದರೆ ಆ ಕೆಲಸ ಮಾಡಲಿಕ್ಕೆ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಬಟ್ ನಮ್ಮಲ್ಲಿ ಜನ ಇದ್ದಾಗ ಮಾತ್ರ ಆ ಕೆಲಸ ಸಮರ್ಪಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಾರ್ವಜನಿಕರಿಗೆ ಬೇಕಾಗಿರುವಂಥ ಸೇವೆಗಳನ್ನು ವ್ಯತ್ಯಯ ಮಾಡಿ ಈ ಒಂದು ಕೆಲಸಗಳನ್ನು ಮಾಡುವಾಗ ಏನಾಗುತ್ತೆ, ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಸಾರ್ವಜನಿಕರಿಗೆ. ಆದ್ದರಿಂದ ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಮೂಲತಃ ನಮಗೇನಕ್ಕೆ ಸೇವೆಗೆ ಸೇರಿದ್ವಿ, ಆ ಸೇವೆ ಕೆಲಸಗಳಿಗೆ ಮೂಲತಃ ಆ ಸೇವೆಯನ್ನು ಒದಗಿಸ್ಲಿಕ್ಕೆ, ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸೇವೆ ಒದಗಿಸ್ಲಿಕ್ಕೆ ಅನುವಾಗುವಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದು ಬಿಟ್ಟು ನಾವು SIR, ಸೆನ್ಸಸ್ಸು ಎಲ್ಲ ಕೆಲಸ ಮಾಡ್ತೀವಿ. ಬಟ್ ಸಾಮಾನ್ಯವಾಗಿ ಈಗ 369 ಜನ AEs ಬಗ್ಗೆ ಮಾತಾಡ್ತಾ ಇದ್ದೀವಿ. ಬರೀ ಜಸ್ಟ್ ವಾರ್ಡ್ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೀವಿ. ನಮಗೆ ಮುಖ್ಯ ಅಭಿಯಂತರ ಕಚೇರಿ ಇರ್ಬೋದು, ಅಧೀಕ್ಷಕ ಅಭಿಯಂತರ ಕಚೇರಿ ಇರ್ಬೋದು, ಕಾರ್ಯಪಾಲಕ ಅಭಿಯಂತರ ಕಚೇರಿ ಇರ್ಬೋದು, ಎಲ್ಲರೂ ಒಟ್ಟಾರೆ ಸೇರಿ ಎಷ್ಟು ಜನ ಅಂತ ಹೇಳಿದರೆ 700 ಜನ ಬೇಕಾಗುತ್ತೆ. ಒಟ್ಟಾರೆ ನಮಗೆ ಅಸಿಸ್ಟೆಂಟ್ ಇಂಜಿನಿಯರ್ ಬೇಕಾಗ್ತಾ ಇರೋದು ನಾವು ಲೆಕ್ಕ ಮಾಡಿರೋ ಪ್ರಕಾರ 700 ಜನ ಬೇಕಾಗುತ್ತೆ. ಅದರಲ್ಲಿ ನಮಗೆ ಒಂದು 20 ಜನ 30 ಜನ ಇದ್ದಾರೆ ಇವತ್ತು. ಸೊ ಎಷ್ಟು ಗ್ಯಾಪ್ ಇದೆ ಅಂತೇಳಿ ನಾವು ಮನೆಗೊಳ್ಬೋದು. ನಾವು ಈಗ ಅಷ್ಟು ಕೆಲಸಗಳು ಯಾರು ಮಾಡ್ತಿದ್ದಾರೆ ಅಂತೇಳಿ ನೀವೇನಾದರೂ ಯೋಚನೆ ಮಾಡೋದಾದರೆ, ಮೇಲಿನ ಹಂತದ ಇಂಜಿನಿಯರ್ಗಳು ಕೆಳಗಿನ ಹಂತದ ಎಲ್ಲ ಕೆಲಸಗಳನ್ನು ಮಾಡಬೇಕಾಗ್ತದೆ. ಒತ್ತಡ ಹೆಚ್ಚು ಆದಾಗ ಏನಾಗುತ್ತೆ, ನೂರಾರು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಅದನ್ನು ಅವರಿಗೆ ರೆಸ್ಪಾಂಡ್ ಮಾಡಬೇಕಾಗತ್ತೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಸ್ಪಂದಿಸಬೇಕಾಗತ್ತೆ. ಇದೆಲ್ಲ ಮಾಡುವಾಗ ನಾವು ಎಷ್ಟಾಗುತ್ತೆ ನಮ್ಮ ಮಿತಿ ಮೀರಿ ಕೆಲಸ ಮಾಡಲಿಕ್ಕಾಗತ್ತೆ. ಇದರಿಂದ ಮೆಂಟಲ್ ಅಗೋನಿ ಬೇರೆ ಆಗುತ್ತೆ. ಶನಿವಾರ, ಭಾನುವಾರ ಎಲ್ಲ ದಿನಗಳಲ್ಲೂ ನಾವು ಕೆಲಸ ಮಾಡಬೇಕಾಗತ್ತೆ. ಪ್ರತಿದಿನ VC ಇರುತ್ತೆ. ಪ್ರತಿಯೊಂದು ಇದರಲ್ಲೂ ಇಷ್ಟು ಎಷ್ಟು ಕೆಲಸದ ಒತ್ತಡದಲ್ಲೂ ಕೂಡ ನಾವು ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೀವಿ. ನಾನು ಉತ್ತರ ನಗರ ಪಾಲಿಕೆಗೆ ಸಂಬಂಧಪಟ್ಟಾಗಿ ನಾನು ಮನವಿ ಪತ್ರನ ಕೂಡ ಬರೆದಿದ್ದೀನಿ. ಎಷ್ಟು ಕೊರತೆ ಇದೆ, ಏನೇನು ಕೊರತೆ ಇದೆ, ದಯವಿಟ್ಟು ನಮಗೆ ಒದಗಿಸ್ಕೊಡಿ. ಉತ್ತರ ನಗರ ಪಾಲಿಕೆಯಲ್ಲಿ 65% ಕೊರತೆ ಇದೆ. AEಸಲ್ಲಿ AES ಒಂದು 40% ಇದೆ. ಆಮೇಲೆ EES ಒಂದು 30% ಇದೆ. ಸರ್ಕಾರಿ ಸೇವೆ ಸೇರಿದ ಮೇಲೆ ಎಲ್ಲ ಕೆಲಸ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ, ಆದ್ಯ ಕರ್ತವ್ಯ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.